ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬಿಡದಿ ಮೇಲೆ ಜಾಗಿ ಮಾತಾಡ್ತಾ ಇದ್ದೀನಿ ಮತ್ತು ವಿಷಯ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಕುಮಾರಸ್ವಾಮಿಗಳಿಗೆ ಇದು ರಾಜಕೀಯ ಪುನರ್ವಸತಿ ಕೇಂದ್ರ ಆದೀತ ಅಂತೇಳಿ, ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯವರನ್ನು ನಾಯಕರನ್ನಾಗಿ ಮಾಡಿದ್ದ ಅಂತೇಳಿ. ಯಾಕಂದ್ರೆ ಈ ಡೆವಲಪ್ಮೆಂಟ್ ನೋಡಿದ್ರೆ ಹಾಗೆ ಅನ್ನಿಸ್ತದೆ. DK ಶಿವಕುಮಾರ್ ಅವರು ಯಾವುದೋ ಬರೋದಲ್ಲಿ ಇರಲಿ, ಮಾಡಲಿ ಪ್ರಯತ್ನ. ಆದರೆ ಈಗ ನಾವು ಮಾಡಿಯೇ ತೀರ್ಥ ಹಳ್ಳಿಗೆ ಬಿದ್ದರೆ ನಾವು ಬಿಡುವುದೇ ಇಲ್ಲ ಅನ್ನೋ ಹಟ್ಟಕ್ಕೆ ಇವತ್ತು ಕುಮಾರಸ್ವಾಮಿಗಳಾಗಿರ್ಬೋದು, ಅವ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಇದ್ರ ಹಿಂದೆ ಇರೋರು ಯಾರಪ್ಪ ಅಂತಂದ್ರೆ ಬಲಿಷ್ಠ ದೇವೇಗೌಡರು. ಭಾಳ ಬುದ್ಧಿವಂತರು, ರಾಜಕೀಯ ಅಂತ 24 ತಾಸು ಚಿಂತನೆ ಮಾಡುವಂಥ ವ್ಯಕ್ತಿ. ಇದನ್ನು ತಾವು ಕಳ್ಕೊಂಡಿದ್ದನ್ನು ಮರಳಿ ಪಡೆಯೋದಕ್ಕೆ ಉಪಯೋಗ ಮಾಡ್ಕೋಬೋದಾ ಅನ್ನೋದಕ್ಕೆ ಒಂದಿಷ್ಟು ಸಂಕೇತಗಳು ಸಿಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬಿಡದಿ ಯೋಜನಾ ಪ್ರದೇಶದಲ್ಲೇ ಪಾದಯಾತ್ರೆ ಮಾಡ್ತಾಯಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗಳು. ಪಾದಯಾತ್ರೆ ಮಾಡ್ತಾಯಿದ್ದಾರೆ, ಜನ ಜಾಗೃತಿ ಮಾಡ್ತಾರೆ, ನೀವು ಭೂಮಿ ಕೊಡಬೇಡ್ರಪ್ಪ ಅಂತೇಳಿ. ಹಿಂದೆ ಅವ್ರ ಅಪ್ಪ ಮಾಡಿದ್ದಕ್ಕೆ ಹರಳ ಏನು ಸುಳ್ಳಲ್ಲ. ಹಾಗೂ ವಿರೋಧ ಬಂದ ತಕ್ಷಣ ನೋಟಿಫೈ ಮಾಡಿಬಿಟ್ಟು ನೋಟಿಫಿಕೇಶನ್ ಇದ್ದಿದ್ದನ್ನು ಈಗೇನೋ DK ಶಿವಕುಮಾರ್ ಅವರು ಇಲ್ಲ ನೋಟಿಫಿಕೇಶನ್ ಮಾಡಿದ್ರೆ ಜೈಲು ಆಗ್ತಾ ಏನೋ ಅಂದಿರಬೇಕು, ಏನೋ ಅಂತಾರೆ ಅವರು. ಅಷ್ಟು ತಿಳುವಳಿಕೆಯಲ್ಲಿ ದಡ್ಡರಿದ್ದಾರೆ ಅವರು. ಒಂದು ಮಾತು ಹೇಳ್ತಾ ಇದ್ದಾರೆ ನೋಡ್ರಿ ಅವರು, ನಿಖಿಲ್ ಕುಮಾರಸ್ವಾಮಿಗಳು ಇದನ್ನೇನಲ್ಲಿ ಬಿದ್ದದ್ದು ಜಿದ್ದಿ ಬಿದ್ದದ. ಕುಮಾರಸ್ವಾಮಿ ವರ್ಸಸ್ DK ಶಿವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಗಳು. ನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ ಎಂದು ಸೇಮ್ ಹೇಳುತ್ತಾರೆ. ಸೇಮ್ ಏನು ಹೇಳ್ತಾರಂತ, ನಾನು ನೋಟಿಫಿಕೇಶನ್ ಮಾಡಿ, ಈಗ ನೋಟಿಫಿಕೇಶನ್ ಆಗಿದೆಯಾ, ನೋಟಿಫಿಕೇಶನ್ ಮಾಡಿದ್ರೆ ನಾನು ಜೈಲಿಗೆ ಹೋಗಲ್ಲ ಅಂತೇಳಿ. ಆದರೆ ಹಿಂದಿನ CM ಅಂದರೆ ತಮ್ಮ ತಂದೆ, ಅವ್ರ ತಂದೆ ಕುಮಾರಸ್ವಾಮಿಗಳು, ಆದರೆ ಹಿಂದಿನ CM ದೇವನಹಳ್ಳಿಯಲ್ಲಿ ನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋದ್ರ ಏನು ಮಾತಾಡ್ತಾ ಇದ್ದೀರಿ ನೀವು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಸುಲಭವಾಗಿ ಇದನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥದ್ದನ್ನು. ಯಾಕಂದ್ರೆ